ಇದ್ರಾಗ ಅಗೇನ್ ಸೇಮ್ ಯಾವುದು ಹಾರ್ಡ್ ವಾಟರ್ ಒಳಗೆ ಆ್ಯಡ್ ಮಾಡ್ತೀವಿ ನೋಡಿರಿ. ಎದ್ರಾಗ ಏನಾಗ್ಲತ್ತಿ ಎದ್ರಾಗ ನಮ್ಗೆ ಫೋಮ್ ಜಾಸ್ತಿ ಪ್ರೊಡ್ಯೂಸ್ ಆಗ್ಲತ್ತಪ್ಪ ಅಂತ ನೋಡಿದಾಗ ನಾವು ಈಸಿಲಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದು. ಏನಪ್ಪ ಅಂತಂದ್ರೆ ಏನು ಅಂಡರ್ಸ್ಟ್ಯಾಂಡ್ ಮಾಡ್ಬೋದು, ಎದ್ರಾಗ ನಮ್ಮಲ್ಲಿ ಫೋಮ್ ಜಾಸ್ತಿ ಪ್ರೊಡ್ಯೂಸ್ ಆಗ್ಲತ್ತಪ್ಪ ಅಂತಂದ್ರೆ ಇಲ್ಲಿ ನೋಡ್ರಿ ಈಸಿಲಿ ಅಬ್ಸರ್ವ್ ಮಾಡ್ಬೋದು. ಈ ಎ ಹಾರ್ಡ್ ವಾಟರ್ ಒಳಗೆ ನಾವು ಡಿಟರ್ಜೆಂಟ್ ಆ್ಯಡ್ ಮಾಡಿದಾಗ ಫೋಮ್ ಏನಾಗ್ಲತ್ತಪ್ಪ ಅಂದರೆ ಜಾಸ್ತಿ ಪ್ರೊಡ್ಯೂಸ್ ಆಗ್ಲತ್ತದ. ಎದ್ರಾಗ ಇಲ್ಲಿ ನೋಡ್ಬೋದು, ನೀವು ಕ್ಯಾಮ್ರಾನ ಈಸಿಲಿ ನೋಡ್ಬೋದು. ಇಲ್ಲಿ ಏನಾಗ್ತದೆ ಫೋಮ್ ಎದ್ರಾಗ ಜಾಸ್ತಿ ಪ್ರೊಡ್ಯೂಸ್ ಆಗತ್ತೆ. ಅದ್ರ ಸೊಲ್ಯೂಷನ್ ಆ್ಯಡ್ ಮಾಡಿದಾಗ ನಾವು ಡಿಟರ್ಜೆಂಟ್ ಆ್ಯಡ್ ಮಾಡಿದಾಗ ಇದ್ರಾಗ ಏನಾಗ್ಲತ್ತಪ್ಪ ಅಂತಂದ್ರೆ ಫೋಮ್ ಜಾಸ್ತಿ ಪ್ರೊಡ್ಯೂಸ್ ಆಗ್ಲತ್ತ. ಬಟ್ ಇದ್ರಾಗ ನಾವು ಸೋಪ್ ಸೊಲ್ಯೂಷನ್ ಆ್ಯಡ್ ಮಾಡಿದ್ದಾವೆ ಎದ್ರಾಗ ಅದೇ ಹಾರ್ಡ್ ವಾಟರ್ ಒಳಗೆ ಇಲ್ಲಿ ಏನಾಗ್ಲತ್ತಪ್ಪ ಅಂತಂದ್ರೆ ಇಲ್ಲಿ ನೋಡಿ ಕರಡಿ ವೈಟ್ ಪಿ ಅನ್ನೋದು ಕಾಣಿಸ್ಲತ್ತೆ. ಇಲ್ಲಿ ನೋಡಿ ಇಲ್ಲಿ ಏನಾಗುತ್ತೆ ಕರಡಿ ಕಲರ್ ವೈಟ್ ಕಲರ್ ಅನ್ನೋದು ಅಬ್ಸರ್ವ್ ಆಗುತ್ತೆ. ಯಾಕೆ ಅಬ್ಸರ್ವ್ ಆಗ್ಲತ್ತಪ್ಪ ಅಂದ್ರೆ ಇಲ್ಲಿ ಏನಾಗ್ಲತ್ತಪ್ಪ ಅಂದ್ರೆ ನಾವು ಆಲ್ರೆಡಿ ಹೇಳಿದಾಗ ಸೋಪ್ ಎದ್ರಲ್ಲಿ ಏನಾಗಿದೆ ಅಂತ ಹೇಳಿದ್ರಲ್ಲಿ ಸೋಡಿಯಂ ಮತ್ತು ಪೊಟ್ಯಾಷಿಯಮ್ ಇವೇನಾಗ್ಲತ್ತಪ್ಪ ಅಂದ್ರೆ ಈ ಹಾರ್ಡ್ ವಾಟರ್ ಜೊತೆ ಏನಾಗಲ್ಲ ಕರೆಕ್ಟ್ ರಿಯಾಕ್ಟ್ ಆಗಲ್ಲ. ಅದಕ್ಕೆ ಏನಾಗುತ್ತೆ